ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಪಟ್ಟಣದಲ್ಲಿ 2024-25 ರಂದು ನೆಹರು ಕ್ರೀಡಾಂಗಣದಲ್ಲಿ ನಡೆಯುತ್ತಿದ್ದ ಜಿ. ಪದ್ಮಲತಾ ಹರಪನಹಳ್ಳಿಯ ಶಿಕ್ಷಕರು ಸರ್ಕಾರಿ ನೌಕರರ ರಾಜ್ಯಮಟ್ಟದ ಕ್ರೀಡಾಕೂಟದಲ್ಲಿ ಪ್ರಮಾಣ ಪತ್ರ ಇಲ್ಲದಿದ್ದರೂ ಸಹ ನನಗೆ ಆಟ ಆಡಲು ಅವಕಾಶ ಕೊಡಿ ಎಂದು ಗಲಾಟೆ ಮಾಡಿದರು. ಈ ಬಗ್ಗೆ ರಾಜ್ಯಾಧ್ಯಕ್ಷರಾದ ಶ್ರೀ ಸಿ.ಎಸ್. ಷಡಕ್ಷರಿ ಅವರು ಮಧ್ಯಪ್ರವೇಶಿಸಿ ಮಾಹಿತಿಯನ್ನು ಕೇಳಿದಾಗ ನಾನು ಆಟ ಆಡಲು ಬಿಡುವುದಿಲ್ಲ ಎಂದು ಹೇಳಿರುತ್ತಾರೆ. ಇದನ್ನೇ ದೊಡ್ಡ ವಿಷಯ ಮಾಡಿ ಗೊಂದಲ ಸೃಷ್ಟಿ ಮಾಡಲು ಪ್ರಯತ್ನಿಸಿದರು. ಆದ್ದರಿಂದ ರಾಜ್ಯಾಧ್ಯಕ್ಷರ ನಡುವೆ ವಾಗ್ವಾದ ನಡೆದಾಗ ಅವರು ಇದನ್ನೇ ದೊಡ್ಡ ಟೀಕೆಯನ್ನಾಗಿ ಅಪರಾಧ ಎನ್ನುವಂತೆ ಬಿಂಬಿಸಲು ಪ್ರಯತ್ನಿಸಿದರು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಮಹಿಳಾ ನೌಕರರಾದ ಶ್ರೀಮತಿ ಕೃಷ್ಣವೇಣಿ ಹಾಗೂ ಟಿ.ಎಚ್.ಎಂ. ಲತಾ ಅವರು ಕ್ರೀಡಾಕೂಟದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ, ಅಲ್ಲಿ ಯಾವುದೇ ಅಗೌರವ ಸೂಚಿಸುವುದಾಗಲಿ ಜಾತಿಯನ್ನಾಗಲಿ ಬಳಸಿಲ್ಲ. ನಾನೊಬ್ಬ ದಲಿತ ಮಹಿಳೆ, ಈ ಬಗ್ಗೆ ನನಗೂ ಗೌರವವನ್ನು ಕೊಟ್ಟು ಮೆಚ್ಚುಗೆ ವ್ಯಕ್ತಪಡಿಸಿ ರಾಜ್ಯಮಟ್ಟದ ಕ್ರೀಡಾಪಟುವನ್ನು ರಾಜ್ಯದ ಎಲ್ಲಾ ಕ್ರೀಡಾಪಟುಗಳಿಗೆ ತುಂಬಾ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿ ಎಲ್ಲಾ ಕ್ರೀಡಾಪಟುಗಳು ತುಂಬಾ ಒಳ್ಳೆಯ ವ್ಯವಸ್ಥೆ ಮಾಡಿ ಕ್ರೀಡೆಯನ್ನು ನಡೆಸಿಕೊಟ್ಟಿರುತ್ತಾರೆ. ಅವರಿಗೆ ನಮ್ಮ ತುಂಬು ಹೃದಯದ ಅಭಿನಂದನೆಗಳು. ವರದಿ ಎಚ್. ಕರೀಂ, ನಂದಿಬೇವೂರ್. ನಮಸ್ಕಾರ, ನನ್ನ ಹೆಸರು ಲತಾ ಟಿ.ಎಚ್.ಎಂ. ಅಂತ ಹೇಳಿ. ನಾನು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ದೇವರತಿಮ್ಲಾಪುರದಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕಿಯಾಗಿ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದ್ದೇನೆ. ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. 2024-25ನೇ ಸಾಲಿನಲ್ಲಿ ನಡೆಯುತ್ತಿರುವಂತಹ ಯುವಜನ ಕ್ರೀಡಾಕೂಟ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ನಾನು ನಮ್ಮ ಹರಪನಹಳ್ಳಿ ತಾಲೂಕು ಮಟ್ಟದಲ್ಲಿ ನಡೆದಿರುವಂತಹ ಸಾಂಸ್ಕೃತಿಕ ಸ್ಪರ್ಧೆಯಲ್ಲೂ ಕೂಡ ಭಾಗವಹಿಸಿ ವಿವಿಧ ಸಾಮೂಹಿಕ ಮತ್ತು ವೈಯಕ್ತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅಲ್ಲಿ ಕೂಡ ಆಯ್ಕೆಯಾಗಿರುತ್ತೇನೆ. ಜೊತೆಗೆ ವಿಜಯನಗರ ಜಿಲ್ಲೆಯಲ್ಲೂ ಕೂಡ ನಡೆದಿರುವಂತಹ ಸಾಂಸ್ಕೃತಿಕ ಮತ್ತು ಸಾಮೂಹಿಕ ಸ್ಪರ್ಧೆಗಳಲ್ಲಿ ನಾನು ಆಯ್ಕೆಯಾಗಿ ರಾಜ್ಯ ಮಟ್ಟಕ್ಕೆ ನಾನು ಶಿವಮೊಗ್ಗದಲ್ಲಿ ನಡೆಯುತ್ತಿರುವಂತಹ 18, 19, 20ನೇ ತಾರೀಕು ಇವತ್ತು ಕೂಡ ನಡೆಯುತ್ತಿರುವಂತಹ ಸ್ಪರ್ಧೆಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಅದರಲ್ಲೂ ಕೂಡ ಥ್ರೋಬಾಲ್ ಸ್ಪರ್ಧೆಯಲ್ಲೂ ಕೂಡ ನಾನು ಭಾಗವಹಿಸಿದ್ದೇನೆ. ಈ ಒಂದು ಸ್ಪರ್ಧೆಗಳಿಗೆ ಷಡಕ್ಷರಿ ಸರ್ ಅವರು ಬಹಳ ಸಪೋರ್ಟಿವ್ ಆಗಿ ನಮ್ಮ ಎಲ್ಲ ಮಹಿಳಾ ನೌಕರಿಗೂ ಕೂಡ ಸಾಕಷ್ಟು ಒಂದು ಅನುಕೂಲಗಳನ್ನ ಮಾಡಿಕೊಟ್ಟಿದ್ದಾರೆ. ಜೊತೆಗೇನೆ ಆಟದ ಜೊತೆಗೆ ಮನೋರಂಜನೆಯನ್ನು ಕೂಡ ನಮಗೆ ಕೊಡ್ತಾ ಇದ್ದಾರೆ. ನಮ್ಮ ಒಂದು ಏನು ಕೆಲಸದ ಒತ್ತಡದಲ್ಲಿ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೋಸ್ಕರ ನಮ್ಮ ಒಂದು ನೌಕರಿಗೆ ಒಂದು ಕ್ರೀಡಾಕೂಟಗಳನ್ನ ಆಯೋಜನೆ ಮಾಡಿ ಸಾಕಷ್ಟು ನಮಗೆ ಒತ್ತಡಗಳನ್ನ ನಿರ್ವಹಣೆ ಮಾಡ್ಕೊಳ್ಳಿಕ್ಕೆ, ಒತ್ತಡಗಳನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ನಮಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಈ ಒಂದು ಕ್ರೀಡೆಯಲ್ಲಿ ನಾವು ಸಾಕಷ್ಟು ಸಂತೋಷದಾಯಕವಾಗಿ ಬಹಳ ಉತ್ಸಾಹದಿಂದ ನಾವು ಪಾಲ್ಗೊಂಡಿದ್ದೇವೆ. ರಾತ್ರಿ ವೇಳೆಯಲ್ಲಿ ಸಾಯಂಕಾಲದ ಸಮಯದಲ್ಲಿ ನಮಗೆ ಸಾಂಸ್ಕೃತಿಕ ಸ್ಪರ್ಧೆಗಳು ಬಹಳ ಖುಷಿಯನ್ನು ಕೊಡ್ತು, ಸಂತೋಷವನ್ನ ಕೊಡ್ತು. ಬಹಳ ಷಡಕ್ಷರಿ ಸರ್ ಅವರಿಗೆ ನಮ್ಮ ತಾಲೂಕಿನ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೇನೆ ನಮ್ಮ ವಸತಿ ಕೂಡ ನಮ್ಮ ಮಹಿಳೆಯರಿಗೆ ಉಳ್ಕೊಳ್ಳಿಕ್ಕೆ ವಸತಿ ಕೂಡ ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ. ಊಟದ ವ್ಯವಸ್ಥೆ ಕೂಡ ಬಹಳ ವ್ಯವಸ್ಥಿತವಾಗಿ ಆಯೋಜನೆಯನ್ನ ಮಾಡಿದ್ದಾರೆ. ನಮಗೆ ಕೆಲವೊಂದು ಥ್ರೋಬಾಲ್ ಆಟದಲ್ಲೂ ಕೂಡ ನಮಗೆ ಒಂದು ಅವ್ಯವಸ್ಥೆ ಆಯಿತು ಅಲ್ಲಿ. ಯಾಕಂತಂದ್ರೆ ನಾವು ಎಲ್ಲ ಒಂದು ದಾಖಲೆಗಳನ್ನ ಇಟ್ಕೊಂಡು ತಾಲೂಕು ಹಂತ, ಜಿಲ್ಲಾ ಹಂತದಲ್ಲಿ ಆಯ್ಕೆಯಾಗಿ ನಾವು ರಾಜ್ಯ ಮಟ್ಟಕ್ಕೆ ಹೋಗಿದ್ದೇವೆ. ಅಲ್ಲಿ ನಮಗೆ ಕೆಲವೊಂದು ವ್ಯಕ್ತಿಗಳು ಆಡ್ಲಿಕ್ಕೆ ಅವಕಾಶವನ್ನ ಕೊಡ್ಲಿಲ್ಲ. ಅಲ್ಲಿ ಷಡಕ್ಷರಿ ಸರ್ ಅವರು ಬಂದ್ರು, ಆ ಒಂದು ಕ್ರೀಡಾಪಟುಗಳನ್ನು ಯಾವ ರೀತಿ ಆಡ್ತಾ ಇದ್ದಾರೆ ಅಂತ ಹೇಳಿ ವೀಕ್ಷಣೆ ಮಾಡ್ಲಿಕ್ಕೆ ಸರ್ ಕೂಡ ಬಂದಿದ್ರು. ಅವರಿಗೆ ನಾವು ಮನವಿಯನ್ನ ಹೇಳಿದ್ವಿ, ಸರ್ ಈ ತರ ನಾವು ಆಯ್ಕೆಯಾಗಿ ಬಂದಿದ್ದೀವಿ, ನಮ್ಗೆ ಆಡ್ಲಿಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ಅವರಲ್ಲಿ ಮನವಿಯನ್ನ ಮಾಡಿದಾಗ ಅವರು ನಮ್ಮ ಮನವಿಗೆ ಸ್ಪಂದಿಸ್ಬಿಟ್ಟು, ಸರ್ ನಿಮ್ಮ ಒಂದು ನಮ್ಮ ದಾಖಲೆಯನ್ನ ವೀಕ್ಷಣೆ ಮಾಡಿದ್ರು, ನಮ್ಮ ID ಕಾರ್ಡ್ ಅನ್ನ ನೋಡಿದ್ರು, ನಮ್ಮ ಎಲ್ಲ ಸರ್ಟಿಫಿಕೇಟ್ಗಳನ್ನ ವೀಕ್ಷಣೆ ಮಾಡಿ ಯಾರ್ದು ದಾಖಲೆ ಇದೆಯೋ, ಯಾರ್ದು ನೋಂದಣಿ ಆಗಿದೆಯೋ ಅವರಿಗೆ ಅವಕಾಶವನ್ನ ಆಡ್ಲಿಕ್ಕೆ ಅವಕಾಶವನ್ನ ಕೊಡ್ರಿ ಅಂತೇಳಿ ಅವರು ಒಂದು ರೆಫ್ರಿಗಳಿಗೆ ಒಂದು ಅಲ್ಲಿರ್ತಕ್ಕಂಥ ಅವ್ರಿಗೆ ಹೇಳಿದ್ರು ಅವರು ಸರ್. ಹಾಗಾಗಿ ಒಂದು ಒಳ್ಳೆಯ ಒಂದು ವಾತಾವರಣದಲ್ಲಿ ಆರೋಗ್ಯದಾಯಕವಾಗಿ ನಾವು ಅಲ್ಲಿ ಯಾವುದೇ ಒಂದು ಭಯಭೀತ ವಾತಾವರಣ ಇಲ್ಲದೇನೆ ಸಂತೋಷದಾಯಕವಾಗಿ ನಾವು ಅಲ್ಲಿ ಆಟವನ್ನು ಆಡಿದ್ವಿ. ನಮ್ಮ ಒಂದು ದಾಖಲೆಗಳನ್ನ ವೀಕ್ಷಿಸಿ ನಮಗೆ ಒಂದು ನ್ಯಾಯವನ್ನ ಒದಗಿಸಿಕೊಟ್ಟಿದ್ದಾರೆ ಸರ್. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಜೊತೆಗೆ ಮಹಿಳಾ ಶಿಕ್ಷಕಿಯರಿಗೆ ಸಾಕಷ್ಟು ರೀತಿಯಲ್ಲಿ ಯಾವುದೇ
ತೊಂದರೆ ಆಗಲಾರ್ದಂತೆ ನಮಗೆ ಎಲ್ಲ ರೀತಿಯ ಅನುಕೂಲಗಳನ್ನ ಮಾಡಿಕೊಟ್ಟಿದ್ದಾರೆ. ಎಲ್ಲ ಕೂಡ ವ್ಯವಸ್ಥೆ ಬಹಳ ಅತ್ಯುತ್ತಮವಾಗಿದೆ. ಪ್ರತಿ ವರ್ಷ ಕೂಡ ಇದೇ ರೀತಿಯಾಗಿ ಎಲ್ಲ ನೌಕರಿಗೂ ಕೂಡ ಅನುಕೂಲಗಳು ಆಗಲಿ, ಕ್ರೀಡಾಕೂಟಗಳು ಪ್ರತಿ ವರ್ಷ ಕೂಡ ನಡೀಲಿ, ಎಲ್ಲ ನೌಕರಿಗೂ ಕೂಡ ಒಂದು ಒತ್ತಡಗಳನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಒಂದು ಸಂತೋಷ, ಒಂದು ಕುಟುಂಬ ಇದ್ದಂಗೆ. ನೌಕರರು ಒಂದು ಸಂಘ, ನೌಕರರು ಸರ್ಕಾರಿ ನೌಕರರು ಅಂತಂದ್ರೆ ಒಂದು ಕುಟುಂಬದ ರೀತಿಯಲ್ಲಿ ಇದ್ದಂಗೆ. ಇಲ್ಲಿ ಯಾರಿಗೂ ಕೂಡ ಮನಸ್ತಾಪಗಳು ಆಗಬಾರ್ದು. ಇಂಥ ಒಂದು ವಾತಾವರಣವನ್ನ ಸೃಷ್ಟಿ ಮಾಡತಕ್ಕಂಥವ್ರು ಕೂಡ ತಿಳ್ಕೋಬೇಕು, ಇದು ಒಂದು ಸಂತೋಷದಾಯಕವಾಗಿರುವಂತಹ ಕ್ರೀಡಾಕೂಟ. ಇಲ್ಲಿ ನಾವು ಯಾರಿಗೂ ಕೂಡ ಒಂದು ಮನಸ್ಸಿಗೆ ನೋವನ್ನು ಉಂಟು ಮಾಡಬಾರ್ದು ಅಂತಕ್ಕಂಥದ್ದನ್ನ ನಮ್ಮ ಒಂದು ನೌಕರರು ಕೂಡ ತಿಳ್ಕೊಳ್ಬೇಕು. ಅವರ ಮನಸ್ಥಿತಿಯನ್ನು ಕೂಡ ಅವರು ಬದಲಾವಣೆಯನ್ನ ಮಾಡ್ಕೊಳ್ಬೇಕು. ಅವರು ಕೂಡ ಸಂತೋಷದಾಯಕವಾಗಿ ಆಡ್ಲಿ, ನಾವು ಬೇಡ ಅನ್ನಲ್ಲ. ಯಾವುದೇ ಒಂದು ದೌರ್ಜನ್ಯಗಳನ್ನ ಯಾರ ಮೇಲೂ ಕೂಡ ಯಾವತ್ತೂ ಕೂಡ ಅಪಾಸ್ಯ ವಾಕ್ಯಗಳಲ್ಲಿ ಮಾತಾಡ್ತಕ್ಕಂಥದ್ದನ್ನ ನಾವೆಲ್ಲ ನೌಕರರು, ಮಹಿಳಾ ನೌಕರರು ಖಂಡಿಸ್ತೇವೆ. ಷಡಕ್ಷರಿ ಸರ್ ಅವರು ಬಹಳ ಅತ್ಯುತ್ತಮವಾಗಿ ನಮ್ಮ ಸರ್ಕಾರಿ ನೌಕರರು ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನ ಹರಪನಹಳ್ಳಿ ತಾಲೂಕಿನ ಪರವಾಗಿ, ನಾನು ಎಲ್ಲ ಮಹಿಳಾ ನೌಕರರ ಪರವಾಗಿ ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನ. ಯಾವುದಾದ್ರೂ ತಮಗೆ ನಮ್ಮ ಒಂದು ತಾಲೂಕಿನಿಂದ ಮನಸ್ಸಿಗೆ ನೋವಾಗಿದ್ರೆ ನಾನು ಕ್ಷಮೆಯನ್ನ ಕೋರ್ತೇನೆ. ಸಾರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ನಮಸ್ತೆ, ನನ್ನ ಹೆಸರು ಕೃಷ್ಣವೇಣಿ. ನಾನು ಬಾಲಕಿಯರ ಪ್ರೌಢಶಾಲೆ ಹರಪನಹಳ್ಳಿಯಲ್ಲಿ ಸಹ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. 2024-25ನೇ ಸಾಲಿನ ಸರ್ಕಾರಿ ನೌಕರರ ರಾಜ್ಯ ಮಟ್ಟದ ಥ್ರೋಬಾಲ್ ಸ್ಪರ್ಧೆಯು ಶಿವಮೊಗ್ಗ ನೆಹರು ಕ್ರೀಡಾಂಗಣದಲ್ಲಿ ನಡೆದಿದ್ದು, ಅದರಲ್ಲಿ ನಾವು ಭಾಗವಹಿಸಿದ್ದೆವು. ಆಟ ಆಡಲು ಹೋದಾಗ ಪದ್ಮಲತಾ ಮೇಡಮ್ ಅವರು ನಮಗೆ ಆಡಲು ಅವಕಾಶ ನೀಡಬೇಡಿ ಎಂದು ಗಲಾಟೆ ಮಾಡಿ, ದೌರ್ಜನ್ಯ ಮಾಡಿ, ಬಾಯಿಗೆ ಬಂದ ಹಾಗೆ ಮಾತನಾಡಿ ಕ್ರೀಡಾಕೂಟದ ವಾತಾವರಣವನ್ನೇ ಹಾಳು ಮಾಡಿದರು. ಷಡಾಕ್ಷರಿ ಸರಿಗೂ ಗೌರವ ನೀಡದೆ ಏಕವಚನದಲ್ಲಿ ಮಾತನಾಡಿದರು. 2 ಗಂಟೆಗಳ ಕಾಲ ಆಟ ರದ್ದುಪಡಿಸಿ ವಾತಾವರಣವನ್ನೇ ಕೆಡಿಸಿದರು. ಷಡಾಕ್ಷರಿ ಸರ್ ಯಾವುದೇ ಒಬ್ಬ ಮಹಿಳೆಗೂ ಅವಾಚ್ಯ ಶಬ್ದಗಳಿಂದ ಮಾತನಾಡಿಲ್ಲ. ನಾನು ಕೂಡ ಒಬ್ಬ ದಲಿತ ಮಹಿಳೆ ಆಗಿದ್ದರೂ ಅಗೌರವ ತೋರಿದ್ದು ಕಂಡು ಬಂದಿಲ್ಲ. ಅವರು ಎಲ್ಲರಿಗೂ ಗೌರವದಿಂದ ನಡೆಸಿಕೊಂಡರು. ನಮ್ಮ ID ಕಾರ್ಡ್ ನೋಡಿ ಆಟ ಆಡಲು ಅವಕಾಶವನ್ನು ಕೊಟ್ಟರು. ಇಂತಹ ಷಡಾಕ್ಷರಿಯನ್ನು ನಾವು ಯಾವಾಗಲೂ ಸ್ಮರಿಸುತ್ತಿರಬೇಕು.